ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಮೂರನೇ ಫಲಪುಷ್ಪ ಪ್ರದರ್ಶನ ರಾಜಧಾನಿ ಬೆಂಗಳೂರಲ್ಲಿ ಆಗ್ತಾ ಇರೋದು. ಸೊ ಈ ಬಾರಿಯ ಫಲಪುಷ್ಪ ಪ್ರದರ್ಶನಕ್ಕೆ ಸಿಎಂ ಅಧಿಕೃತವಾದಂತಹ ಚಾಲನೆ ನೀಡಿದ್ದಾರೆ. ಗಾಜಿನ ಮನೆಯಲ್ಲಿ ವಿಶೇಷವಾದಂಥ ಅಲಂಕಾರ, ಅದರಲ್ಲೂ ಕೂಡ ಈ ಬಾರಿ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನದ ಕರ್ತೃ ಅವರ ಜೀವನ ಚರಿತ್ರೆ ಮತ್ತು ಪ್ರಮುಖ ಘಟ್ಟ ಏನಿದೆ ಅದರ ಹಿನ್ನೆಲೆಯಲ್ಲಿ ಇಲ್ಲಿ ಲಾಲ್ಬಾಗ್ನಲ್ಲಿ ವಿಶೇಷವಾಗಿ ಅವರ ಥೀಮನ್ನು ಇಟ್ಕೊಂಡು, ಅಂಬೇಡ್ಕರ್ ಅವರ ಥೀಮನ್ನು ಇಟ್ಕೊಂಡು ಕಂಪ್ಲೀಟ್ ಆಗಿ ಅನಾವರಣ ಮಾಡಿದ್ದಾರೆ. ಸಂಸತ್ ಭವನವನ್ನು ಕಂಪ್ಲೀಟ್ ಆಗಿ ಬೇರೆ ಬೇರೆ ಹೂಗಳಿಂದ, ಬಿಳಿ, ಕೆಂಪು, ಹಳದಿ, ಹೀಗೆ ವೆರೈಟಿ ಹೂಗಳು, ಎಷ್ಟು ಅಂದರೆ ಒಂದಲ್ಲ ಎರಡಲ್ಲ 32 ಲಕ್ಷದಷ್ಟು ಹೂಗಳನ್ನು ಬಳಕೆ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ವಿಶೇಷ ಪ್ರಭೇದಗಳ ಸಸ್ಯಗಳೇನಿದ್ದಾವೆ, ಹೂಗಳ ಸಸ್ಯಗಳು, ಅವುಗಳನ್ನು ಬಳಕೆ ಮಾಡಿರೋದು. ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಲಾಲ್ಬಾಗ್ ಅಂದ್ರೆ ಅದು ನಿಜವಾಗ್ಲೂ ಕೂಡ ಸೌಂದರ್ಯದ ಸೊಬಗು. ಸೊ ಅಂಥ ಪ್ರದೇಶದಲ್ಲಿ ವೆರೈಟಿ ಹೂಗಳಿದಾವೆ. ಇಲ್ಲಿ ಸಾಲ್ವಿಯಾ ಹೂಗಳಿದೆ, ಕೆಲಾಂಚೋ ಹೂಗಳಿದೆ, ಕೆಲಾಂಬೋ ಅನ್ನುವಂಥ ಹೂ ಇದೆ. ಸೊ ಇದರ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾಹಿತಿ, ಯಾಕಂದರೆ ಅವರು ಅಸ್ಪೃಶ್ಯತೆಯ ಕರಾಳ ಅನುಭವಗಳು ಯಾವ ರೀತಿಯಾಗಿದ್ವು, ಅವರ ಶಿಕ್ಷಣ ಹೇಗಿತ್ತು, ಪ್ರತಿಯೊಂದನ್ನು ಕೂಡ, ಮತ್ತು ಅವರು ಬೌದ್ಧ ಧರ್ಮಕ್ಕೆ ಅವರು ಕೊನೆಗೆ, ಯಾಕಂದರೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಅವರು ಅನ್ಯಾಯ ಆಗ್ತಾರೆ, ಅವರು ಬೌದ್ಧ ಧರ್ಮವನ್ನು ಅವರು ಸ್ವೀಕರಿಸ್ತಾರೆ. ಸೊ ಇದರ ಸಂಕೇತವಾಗಿ ಕೂಡ ಇಲ್ಲಿರುವಂಥ ಎಲ್ಲಿಯೂ ಕೂಡ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಇನ್ನು ಜನ್ಮಭೂಮಿ ಏನಿದೆ, ಅಂಬೇಡ್ಕರ್ ಅವರ ಜನ್ಮಭೂಮಿ, ಅದನ್ನು ಕೂಡ ವಿಶೇಷವಾಗಿ ಮಧ್ಯದಲ್ಲಿ ಪುತ್ಥಳಿ ರೀತಿ ಇದೆ ಡಾಕ್ಟರ್ BR ಅಂಬೇಡ್ಕರ್ ಅವರದು. ಅದರ ಸುತ್ತಲೂ ಕೂಡ ನೋಡ್ತಾ ಹೋದರೆ ವಿಶೇಷವಾದಂಥ ಬಿಳಿ ಹೂಗಳಿಂದ ಸಂಪೂರ್ಣವಾಗಿ ಅಲಂಕಾರ ಮಾಡಿರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಜನ್ಮಭೂಮಿ ಇರೋದು ಇಲ್ಲಿ ಮಧ್ಯಪ್ರದೇಶದ ಮೌನಲ್ಲಿ. ಸೊ ಅದನ್ನು ಸಾಂಕೇತಿಕವಾಗಿ ಇಲ್ಲಿ ತೋರಿಸುವಂಥ ಕೆಲಸನೂ ಕೂಡ ಮಾಡಿರೋದು ಕಂಡು ಬರ್ತಾ ಇದೆ. ಇನ್ನು ಬಲಭಾಗಕ್ಕೆ ನೋಡ್ತಾ ಹೋದರೆ ಅವರ ತಂದೆ ತಾಯಿ ಅದರ ಪುತ್ಥಳಿಯನ್ನು ಕೂಡ ಇಲ್ಲಿ ಅನಾವರಣ ಮಾಡಿ ಅಂಬೇಡ್ಕರ್ ಅವರು, ಅಂದರೆ ಇಲ್ಲಿ ಹೆಜ್ಜೆ ಇಟ್ಟರೆ ಅಂಬೇಡ್ಕರ್ ಅವರ ಪ್ರಮುಖ ಘಟ್ಟ ಏನಿದೆ, ಅವರ ಹೋರಾಟದ ದಿನಗಳೇನಿದ್ವು ಮತ್ತು ಸಂವಿಧಾನದ ಬಗ್ಗೆ ಯಾವ ರೀತಿಯಾಗೆಲ್ಲ ತಯಾರಿ ಮಾಡಿದ್ರು ಮತ್ತು ಪ್ರಿಪ್ರೇಷನ್ ಏನಿತ್ತು, ಅವುಗಳೆಲ್ಲ ಮಾಹಿತಿ ಕೂಡ ಇದರಲ್ಲಿ ಸಿಗ್ತಾ ಇದೆ. ಇಲ್ಲಿ ವಿಶೇಷವಾಗಿ ನೋಡ್ತಾ ಹೋದರೆ ನಿಮಗೆ ಬೇರೆ ಬೇರೆ ರೀತಿಯಾಗಿ ಇಲ್ಲಿ ಅಂತೂ ತುಂಬ ಅದ್ಭುತವಾಗಿ ಕಂಡು ಬರ್ತಾ ಇದೆ. ಸಂವಿಧಾನದ ಪುಸ್ತಕವನ್ನು ಹಿಡಿದಿರುವಂಥ ಅಂಬೇಡ್ಕರ್ ಅವರು, ಸೊ ಅದರ ಮೇಲ್ಭಾಗದಲ್ಲಿ ನೀರಿನ ಕಾರಂಜಿ, ಸೊ ಅವರ ಸಾಧನೆಗಳು ಎಲ್ಲವೂ ಕೂಡ ಈ ರೀತಿಯಾಗಿ ನಿಮಗೆ ಸುತ್ತಲೂ ಆಲ್ಮೋಸ್ಟ್ ಎಲ್ಲ ಕಡೆಗೆ ನೋಡ್ತಾ ಹೋದ್ರೂ ಕೂಡ ಹೂಗಳ ರಾಶಿ. ಇದು ಬೆಳಗ್ಗೆ 9 ಗಂಟೆಯಿಂದ 6:30ವರೆಗೂ ಕೂಡ ಅವಕಾಶ ಇರುತ್ತೆ. ಇನ್ನು ಸುತ್ತಲೂ ಕೂಡ ನೀವು ಸಾಧ್ಯ ಆದಷ್ಟು 4 ವೀಲರ್ ವೆಹಿಕಲ್ನ ಬಳಕೆ ಮಾಡಬೇಡಿ ಅಂಥೇಳಿ ಮನವಿ ಮಾಡ್ಕೊತ. ಅಂದರೆ ಇಲ್ಲಿಗೆ ಬರಬೇಕಾದ್ರೆ ವೆಹಿಕಲ್ ಪಾರ್ಕಿಂಗ್ನ ದೊಡ್ಡ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಕಳೆದ ವರ್ಷ 10 ಲಕ್ಷದಷ್ಟು ಜನ ಬಂದಿದ್ದರು, 2,60,00,000 ಅಂದಾಜು ಖರ್ಚು ಮಾಡಿದ್ದಾರೆ. ಸೊ ಈ ಬಾರಿನೂ ಕೂಡ 10 ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆಯನ್ನು ಹೊಂದಿದ್ದಾರೆ. ತೋಟಗಾರಿಕೆ ಇಲಾಖೆ ಸಾಕಷ್ಟು ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದೆ ಮತ್ತು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿದ್ದಾರೆ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಫೀಸನ್ನು ಕೂಡ ಇಡಲಾಗಿದೆ. ಮಕ್ಕಳು ಏನಾದರೂ ಅವರು ಶಾಲೆ ಐಡೆಂಟಿ ಕಾರ್ಡ್ ಏನಾದರೂ ತೆಗೆದುಕೊಂಡು ಬಂದರೆ ಅವರು ಉಚಿತವಾಗಿ ಅವರು ಇಲ್ಲಿ ಎಂಟ್ರಿ ಇರುತ್ತೆ. ಸೊ ವೀಕೆಂಡ್ಗಳಲ್ಲಿ ಮಾತ್ರ 100 ರೂಪೀಸ್ ಚಾರ್ಜನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಫಲಪುಷ್ಪ ಪ್ರದರ್ಶನ, ಯಾಕಂದರೆ ವಿಶ್ವದಲ್ಲೇ 3ನೇ ಅತಿ ದೊಡ್ಡದಾದಂಥ ಫಲಪುಷ್ಪ ಪ್ರದರ್ಶನ ಅದು ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಆಗ್ತಾ ಇದೆ. ಸೊ ಈ ಪ್ರದರ್ಶನವನ್ನು ಯಾರೂ ಕೂಡ ಮಿಸ್ ಮಾಡ್ಕೋಬೇಡಿ. ಯಾರ್ಯಾರು ಸಾಧ್ಯತೆ ಇದೆ ಎಲ್ಲರೂ ಕೂಡ ಬನ್ನಿ. ಅದಕ್ಕೆ ಬೇಕಾದಂಥ ತಯಾರಿ ಎಲ್ಲವೂ ಕೂಡ ಆಗಿದೆ, ಅಧಿಕೃತ ಚಾಲನೆ ಕೂಡ ದೊರೆತಿದೆ. ಇನ್ನು 12 ದಿನಗಳ ಕಾಲ ನೋಡೋದು ಮಾತ್ರ ಬಾಕಿ ಇರೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.